ನೀವು ಪಾರ್ಟ್ ಟೈಮ್ ಜಾಬ್ ಮಾಡಬೇಕು, ಬಟ್ ಈ ಜಾಬ್ ಹೇಗೆ ಸಿಗತ್ತೆ, ಹೇಗೆಲ್ಲ ಮಾಡ್ಬೋದು ಅಂತ ನಿಮ್ಮ ಪ್ರಶ್ನೆಗಳಿದ್ದರೆ ಈ ವಿಡಿಯೋ ನಿಮಗೆ ಸರಿಯಾದ ವಿಡಿಯೋ. ನನಗೆ ಕೆಲವೇ ನಿಮಿಷಗಳು ಕೊಡಿ, ಅದರಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಹೇಗೆ ಮಾಡ್ಬೋದು ಅಂತ. ಸೊ ಬನ್ನಿ ವೀಕ್ಷಕರೇ. ಸೊ ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನೆಲ್. ನಾನು ನಿಮ್ಮ ಸಚಿನ್ ಪಿಸೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ದಿಸ್ ಚಾನೆಲ್. ಸೊ ಈ ವಿಡಿಯೋದಲ್ಲಿ ಮೇನ್ಲಿ ಇಟ್ ಈಸ್ ಫಾರ್ ಸ್ಟೂಡೆಂಟ್ಸ್ಗೋಸ್ಕರ ಮಾಡಿರೋ ವಿಡಿಯೋ. ಮತ್ತು ಮಲ್ಟಿಪಲ್ ವೇಸ್ ಇದೆ ನಿಮಗೆ ಪಾರ್ಟ್ ಟೈಮ್ ಜಾಬ್ ಮಾಡಿ ಸ್ಟೂಡೆಂಟ್ಸ್ಗೆ ನೀವು ಅರ್ನಿಂಗ್ಸ್ ಮಾಡ್ಕೋಬೋದು. ಸೊ ಹೇಗೆಲ್ಲ ವೇಸ್ ಇದೆ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ಒಂದು ಸರ್ವೆ ಮಾಡಿದ್ವಿ. ಸೊ ಪ್ರೀವಿಯಸ್ಲಿ ಆ ವಿಡಿಯೋದಲ್ಲಿ ಮೋಸ್ಟ್ ಆಫ್ ದೆಮ್ ವರ್ಕಿಂಗು ಇದ್ದರು, ಸ್ಟೂಡೆಂಟ್ಸು ಇದ್ದರು. ಸೊ ಸ್ಟೂಡೆಂಟ್ಸಲ್ಲಿ ಹೇಳ್ತೀನಿ ನೋಡಿ, ಆ ವಿಡಿಯೋ ನಿಮಗೆ ಇಲ್ಲಿ ಸಿಗ್ಬೋದು, ಮೋಸ್ಟ್ಲಿ ಆನ್ ದ ಕಾರ್ಡ್ಸ್ ಆರ್ ಇನ್ ದ ಡಿಸ್ಕ್ರಿಪ್ಷನ್ ಸಿಗ್ಬೋದು, ಅದರಲ್ಲಿ ಹೋಗಿ ನೋಡಿ. ಇದೀವಿ ವಾಟ್ ಈಸ್ ಯುವರ್ ಮಂತ್ಲಿ ಎಕ್ಸ್ಪೆನ್ಸಸ್ ಅಂತ, ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ಬರುತ್ತೆ ನಿಮಗೆ. ಸೊ ಮೋಸ್ಟ್ಲಿ ಏನಂತ ಹೇಳ್ತೀನಿ ನೋಡಿ, ಅದರಲ್ಲಿ ಸ್ಟೂಡೆಂಟ್ಸ್ಗೆ ಮೋಸ್ಟ್ಲಿ 5,000 to 10,000 rupees ಎಕ್ಸ್ಪೆನ್ಸಸ್ ಇತ್ತು. ಮಿನಿಮಮ್ ಆನ್ ದ ಮಿನಿಮಮ್ ವೇ 5,000 to 10,000 rupees ಎಕ್ಸ್ಪೆನ್ಸಸ್ ಇತ್ತು. ಆ ಎಕ್ಸ್ಪೆನ್ಸಸ್ಸನ್ನು ನೀವು ಹೇಗೆ ಪಡೆಯಬೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ದೇರ್ ಆರ್ ಮಲ್ಟಿಪಲ್ ವೇಸ್. ಸೊ ಫ್ಯೂ ವೇಸ್ ಆ್ಯಂಡ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ವೇ, ಆ್ಯಂಡ್ ಇದು ನಿಮಗೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನೋಡಿ ಈ ವಿಡಿಯೋನ. ಸೊ ದ ಫಸ್ಟ್ ವೇ ಆ್ಯಂಡ್ ದ ಈಸಿಯೆಸ್ಟ್ ವೇ ನಿಮಗೆ ಫ್ರೀಲ್ಯಾನ್ಸಿಂಗ್. ಸೊ ಫ್ರೀಲ್ಯಾನ್ಸಿಂಗಲ್ಲಿ ನಿಮಗೆ ಮಲ್ಟಿಪಲ್ ವೆಬ್ಸೈಟ್ಸ್ ಸಿಗುತ್ತೆ. ನಿಮ್ಮ ಪೋರ್ಟ್ಫೋಲಿಯೋನ ಅಪ್ಲೋಡ್ ಮಾಡ್ಬೋದು. ಮಲ್ಟಿಪಲ್ ವೆಬ್ಸೈಟ್ಸಲ್ಲಿ ಅಪ್ವರ್ಕ್ ಅಂತ ಬರುತ್ತೆ, ಫಿವರ್ ಅಂತ ಬರುತ್ತೆ, freelance.com ಅಂತ ಬರುತ್ತೆ. ಈ ಎಲ್ಲ ವೆಬ್ಸೈಟ್ಸಲ್ಲಿ ನಿಮ್ಮ ಡೇಟಾ, ಐ ಮೀನ್ ಯೋರ್ ಪ್ರೊಫೈಲ್ ನೀವು ಅಪ್ಲೋಡ್ ಮಾಡಿ, ನೀವು ಆನ್ ಅ ಡೇ ಟು ಡೇ ಬೇಸಿಸ್ ನೀವು ಚೆಕ್ ಮಾಡ್ತಾ ಇದ್ದರೆ, ಅಪ್ಲೈ ಮಾಡ್ತಾ ಇದ್ದರೆ ಮಲ್ಟಿಪಲ್ ಜಾಬ್ಸಲ್ಲಿ ಅಲ್ಲಿ ಪ್ರಾಜೆಕ್ಟ್ಸ್ ಬರ್ತಾ ಇರುತ್ತೆ. ಮಲ್ಟಿಪಲ್ ಪ್ರಾಜೆಕ್ಟ್ಸ್, ನಿಮ್ಮದೇ ಇಷ್ಟವಾದ ಪ್ರಾಜೆಕ್ಟ್ ಮೇಲೆ ನೀವು ವರ್ಕ್ ಮಾಡ್ಬೋದು. ಸೊ ಯಾವೆಲ್ಲ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ಸೊ ಪ್ರಾಬಬ್ಲಿ ನಿಮಗೆ ಕೋಡಿಂಗ್ ಇಷ್ಟ ಇದ್ದರೆ ನೀವು ಪ್ರೋಗ್ರಾಮರ್ ಆಗ್ಬೋದು. ಸೊ ಸಿಂಪಲ್ ವೆಬ್ಸೈಟ್ಸ್ ಮಾಡಿಕೊಟ್ರು ದೇರ್ ಆರ್ ಮಲ್ಟಿಪಲ್ ಆರ್ಗನೈಸೇಷನ್ಸು, ಸ್ಟಾರ್ಟಪ್ಸ್ ಎಲ್ಲ ಇರ್ತಾರೆ. ಅವ್ರ ಸ್ಟಾರ್ಟಪ್ ಟ್ಯಾಲೆಂಟ್ಸ್ ಇರುತ್ತೆ, ಬಟ್ ಅವ್ರ ಪೋರ್ಟ್ಫೋಲಿಯೋ ಮಾಡೋಕ್ಕೂ ಅವ್ರಿಗೆ ವೆಬ್ಸೈಟ್ ಮಾಡೋಕ್ಕೆ ಬಂದಿರಲ್ಲ. ಸೊ ವೆಬ್ಸೈಟ್ ಮಾಡೋಕ್ಕೆ ಮಲ್ಟಿಪಲ್ ಥರ್ಡ್ ಪಾರ್ಟಿ ವೆಂಡರ್ಸು ಇರ್ತಾರೆ. ಥರ್ಡ್ ಪಾರ್ಟಿ ವೆಂಡರ್ಸ್ ಅಲ್ಲಿ ನಿಮಗೆ ಜಾಸ್ತಿ ಅವ್ರಿಗೆ ಪೇಮೆಂಟ್ ಕೊಡಬೇಕು. ಸೊ ದ್ಯಾಟ್ ವೇ freelancer.com ಆರ್ ಅಪ್ವರ್ಕ್ ಆರ್ ಎನಿಥಿಂಗ್, ಫಿವರಲ್ಲಿ ನಿಮ್ಮ ಪ್ರೊಫೈಲ್ ಅಪ್ಡೇಟ್ ಮಾಡಿದ್ರೆ ಮಿನಿಮಮ್ ವೇಜಸ್ಸಲ್ಲೇ ಅವರು ಸ್ಟಾರ್ಟಪ್ಸ್ ನೋಡ್ತಾರೆ. ಸೊ ಅದಕ್ಕೋಸ್ಕರ ನೀವು ಮೋಸ್ಟ್ಲಿ ಕೋಡಿಂಗಲ್ಲಿ ಇಲ್ಲ ಪ್ರೋಗ್ರಾಮಿಂಗಲ್ಲಿ ವೆಬ್ಸೈಟ್ ಮಾಡಿಕೊಡ್ಬೋದು, ಸ್ಮಾಲ್ ಅಪ್ಲಿಕೇಶನ್ಸ್ ಮಾಡಿಕೊಡ್ಬೋದು, ಲೈಕ್ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಸು. ಸೊ ಆ ಥರ ಇಟ್ ವಿಲ್ ಬಿ ಯೂಸ್ಫುಲ್. ಇಟ್ ಈಸ್ ನಾಟ್ ಓನ್ಲಿ ಫಾರ್ ಪ್ರೋಗ್ರಾಮರ್ಸ್, ಇಟ್ ಈಸ್ ಆಲ್ಸೋ ಫಾರ್ ಮಲ್ಟಿಪಲ್ ವೇಸ್. ಫಾರ್ ಎಕ್ಸಾಂಪಲ್ ರೈಟಿಂಗ್, ಕಂಟೆಂಟ್ ರೈಟಿಂಗ್. ನೀವು ChatGPT ಆ್ಯಂಡ್ ಮಲ್ಟಿಪಲ್ AI ಟೂಲ್ಸ್ ಯೂಸ್ ಮಾಡಿಕೊಂಡು ನೀವು ಕಂಟೆಂಟ್ ರೈಟಿಂಗ್ ಮಾಡ್ಬೋದು. ಕಂಟೆಂಟ್ ವಿಲ್ ಡೆಫಿನೆಟ್ಲಿ ಬಿ ಗಿವನ್ ಬೈ ChatGPT, ಬಟ್ ದಟ್ a little bit of magic has to be provided ನಿಮ್ಮಿಂದ. ನಿಮ್ಮ ಕಡೆಯಿಂದ ಸ್ವಲ್ಪ ಮ್ಯಾಜಿಕ್ ಕೊಟ್ಟರೆ ಅಲ್ಲಿ, ಐ ಮೀನ್ if there is something can be improved by whatever the content provided by ChatGPT. ಸೊ ಅದನ್ನು ಇಂಪ್ರೂವೈಸ್ ಮಾಡಿಕೊಂಡು ಕಂಟೆಂಟ್ ರೈಟಿಂಗಲ್ಲೂ ನೀವು ಮಾಡ್ಕೋಬೋದು ನಿಮ್ಮ ಫ್ರೀಲ್ಯಾನ್ಸ್ ಟ್ಯಾಲೆಂಟ್ಸ್. ಮತ್ತು ಇನ್ನೊಂದು ಗ್ರಾಫಿಕ್ ಡಿಸೈನಿಂಗ್. ಇಟ್ಸ್ ನಾಟ್ ಓನ್ಲಿ, ನಾನು ಹೇಳ್ತಾ ಇದ್ದೀನಲ್ಲ, ದೇರ್ ಆರ್ ಮಲ್ಟಿಪಲ್ ವೇಸ್. ಗ್ರಾಫಿಕ್ ಡಿಸೈನಿಂಗ್ ಆರ್ ಈವನ್ ಫೋಟೋಗ್ರಫಿ. ಇಫ್ ನಿಮಗೆ ಫೋಟೋಗ್ರಫಿಯಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ನೀವು ಫೋಟೋಗ್ರಫಿ ಮಾಡಿಕೊಂಡು ನಿಮ್ಮ ಫ್ರೀಲ್ಯಾನ್ಸ್ ಟ್ಯಾಲೆಂಟ್ ಮಾಡ್ಕೋಬೋದು. ಇಟ್ ವಿಲ್ ಡೆಫಿನೆಟ್ಲಿ ಯು ಕ್ಯಾನ್ ಹೈರ್ ಅ ಕ್ಯಾಮ್ರಾ ಹೈರ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಸೊ ದೀಸ್ ಆರ್ ಆಲ್ ದ ಮಲ್ಟಿಪಲ್ ವೇಸ್ ಟು ಆ್ಯಕ್ಚುಲಿ ಡೂ ಇಟ್, ಆ್ಯಂಡ್ ಡೆಫಿನೆಟ್ಲಿ ಇದರಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ. ಇದೇ ನಿಮಗೆ ಫಸ್ಟ್ ಆ್ಯಂಡ್ ದ ಈಸಿಯೆಸ್ಟ್ ವೇ ಅಂತ ಹೇಳ್ಬೋದು. ಸೊ ದ ಸೆಕೆಂಡ್ ಆ್ಯಂಡ್ ದ ಮೋಸ್ಟ್ ಈಸಿಯೆಸ್ಟ್ ಅಂತ ಹೇಳ್ಬೋದು. ಈಸಿಯೆಸ್ಟ್ ಅಂತಂದರೆ ಬೆಟರ್ ದ್ಯಾನ್ ದ ಫ್ರೀಲ್ಯಾನ್ಸರ್ ಪೊಸಿಷನ್ ಅಂತ ಹೇಳ್ಬೋದು. ಟ್ಯೂಟರಿಂಗ್ ನೀವು ತಮ್ಮದೇ ಆದ ನೀವು ಪ್ಲೇಸಲ್ಲೂ ಮಾಡ್ಬೋದು, ಆನ್ಲೈನೂ ಮಾಡ್ಬೋದು. ಬಟ್ ದ ಮೇನ್ ಕಾನ್ಸೆಪ್ಟ್ ಆಫ್ ದ ವಿಡಿಯೋ ಬಂದು ಆನ್ಲೈನ್ ನಾವು ಮಾಡಬೇಕು ಅಂತ, ಫಾರ್ ಸ್ಟೂಡೆಂಟ್ಸ್ ಹೂ ಕ್ಯಾನ್ ಗೆಟ್ ಸಮ್ ಪಾರ್ಟ್ ಟೈಮ್ ಜಾಬ್. ಸೊ ದೇರ್ ಆರ್ ಮಲ್ಟಿಪಲ್ ವೆಬ್ಸೈಟ್ಸ್ ಹೇಳ್ಬೋದು. ಚೆಗ್ ಟ್ಯೂಟರ್ಸ್ ಅಂತ ಒಂದಿದೆ, ವೈಝ್ಯಾಂಟ್ ಅಂತ ಒಂದಿದೆ. ಸೊ ಈ ಬೋತ್ ವೆಬ್ಸೈಟ್ಸಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಸೊ ನೀವು ಟ್ಯೂಟರಿಂಗ್ ಹೇಳ್ಕೊಡ್ಬೋದು. ಟ್ಯೂಟರಿಂಗ್ ಅಂತಂದರೆ ನಿಮ್ಮದೇ ಆದ, ಇಫ್ ಯು ಆರ್ ಗುಡ್ ಅಟ್ ಮ್ಯಾಥ್ಸ್ ಆರ್ ಸೈನ್ಸ್ ಆರ್ ಇವನ್ ಲ್ಯಾಂಗ್ವೇಜಸ್, ಕನ್ನಡ, ಹಿಂದಿ, ಯಾವುದೇ ಲ್ಯಾಂಗ್ವೇಜಸಲ್ಲೂ ನೀವು ಹೇಳ್ಕೊಡ್ಬೋದು. ಇದು
ಇದು ಆನ್ಲೈನ್ ಆಯಿತು. ಬಟ್ ಇನ್ ಕೇಸ್ ಇಫ್ ಯು ರಿಯಲಿ ಕ್ಯಾನ್ ಡೂ ಇಟ್ ಆಫ್ಲೈನ್ ಆ್ಯಸ್ ವೆಲ್ ಆ್ಯಂಡ್ ಇಫ್ ಯು ಹ್ಯಾವ್ ಪ್ಲೇಸ್, ನಿಮ್ಮದೇ ಆದ ಒಂದು ಜಾಗನೂ ಇದೆ, ಅಲ್ಲೇ ಮಾಡೋಗೋಬೋದು ನೀವು ಟ್ಯೂಟರಿಂಗ್. ಪ್ಲಸ್ ಆ ಟ್ಯೂಟರಿಂಗ್ ಮಾಡಿ ನೀವು ಒಂದು ಸ್ಮಾಲ್ ಫ್ಲೈಯರ್ಸ್ ಮಾಡಿ ನೀವು ಕಮ್ಯುನಿಟಿ ಬೋರ್ಡ್ಸಲ್ಲಿ ಹೋಗಿ ಕೊಟ್ಟರು ಡೆಫಿನೆಟ್ಲಿ ಪೀಪಲ್ ವಿಲ್ ಕಮ್. ಸೊ ದಟ್ ಈಸ್ ದ ಸೆಕೆಂಡ್ ವೇ. ದ ಥರ್ಡ್ ಆ್ಯಂಡ್ ದ ಮೋಸ್ಟ್ ಈಸಿಯೆಸ್ಟ್ ವೇ ಅಂತಲೂ ಹೇಳ್ಬೋದು, ಯಾಕಂದರೆ ಈ ವೇ ಅಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸು ಸಿಗುತ್ತೆ. ಸೊ ಹೇಗೆ ಅಂತ ಹೇಳ್ತೀನಿ ನೋಡಿ, ದಿಸ್ ಈಸ್ ಕಾಲ್ಡ್ ಇಂಟರ್ನ್ಶಿಪ್ಸ್ ಅಲ್ಲಿ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ ಆಫ್ಟರ್ ಕಂಪ್ಲೀಟಿಂಗ್ ಯುವರ್ ಇಂಟರ್ನ್ಶಿಪ್ ಪೀರಿಯಡ್. ಸೊ ಇಂಟರ್ನ್ಶಿಪ್ 2 ವೇಸಲ್ಲಿ ನಡೆಯುತ್ತೆ. ಒಂದೊಂದು ಆರ್ಗನೈಸೇಷನ್ ಅನ್ಪೇಯ್ಡ್ ಇಂಟರ್ನ್ಶಿಪ್ಸ್ ಕೊಡ್ತಾರೆ, ಒಂದೊಂದು ಆರ್ಗನೈಸೇಷನ್ಸ್ ನಿಮಗೆ ಪೇಯ್ಡ್ ಇಂಟರ್ನ್ಶಿಪ್ಸ್ ಕೊಡ್ತಾರೆ. ಮಲ್ಟಿಪಲ್ ವೆಬ್ಸೈಟ್ಸ್ ಇದೆ ಇಂಟರ್ನ್ಶಿಪ್ಸಲ್ಲಿ. 2 ವೆಬ್ಸೈಟ್ಸ್ ಮೆನ್ಷನ್ ಮಾಡ್ತೀನಿ. ಇಂಟರ್ನ್ ಶಾಲಾ ಅಂತ ಇದೆ. ಇಂಟರ್ನ್ ಶಾಲಾ ಅಲ್ಲಿ ಹೋಗಿ ನಿಮ್ಮ ಪೋರ್ಟ್ಫೋಲಿಯೋನ ರೆಡಿ ಮಾಡ್ಕೊಳ್ಳಿ, ನಿಮ್ಮ ಸ್ಕಿಲ್ಸನ್ನು ಆ್ಯಡ್ ಮಾಡಿ, ಅದರಲ್ಲೂ ನಿಮಗೆ ಸಿಗ್ಬೋದು ಇಂಟರ್ನ್ಶಿಪ್ಸು. ಪ್ಲಸ್ ಇನ್ನೊಂದು, ನಿಮ್ಮದೇ ಆದ ಲಿಂಕ್ಡ್ಇನ್ ಪೇಜ್ ಇವಾಗವರೆಗೂ ಮಾಡಿಲ್ಲ ಅಂದರೆ ವೀಕ್ಷಕರೇ, ಫಸ್ಟ್ ಹೋಗಿ ನೀವು ಸ್ಟೂಡೆಂಟ್ಸ್ ಇದ್ರೂ ಲಿಂಕ್ಡ್ಇನ್ ಪೇಜನ್ನು ಓಪನ್ ಮಾಡ್ಕೊಳ್ಳಿ. ಸೊ ಲಿಂಕ್ಡ್ಇನ್ನಲ್ಲೂ ನಿಮಗೆ ಜಾಬ್ ಸರ್ಚಸ್ ಇರುತ್ತೆ, ಪ್ಲಸ್ ಇಂಟರ್ನ್ಶಿಪ್ಸ್ ಅಲ್ಲೂ ಸಿಗುತ್ತೆ. ದೆರ್ ಆರ್ ಮಲ್ಟಿಪಲ್ ವೆಬ್ಸೈಟ್ಸ್ ಆಲ್ಸೋ, ಲೈಕ್ ನೌಕರಿಯಲ್ಲೂ ಸಿಗುತ್ತೆ ನಿಮಗೆ ಇಂಟರ್ನ್ಶಿಪ್ಸ್. ಬಟ್ ನಿಮಗೆ ಲಿಂಕ್ಡ್ಇನ್ನಲ್ಲಿ ಮೋಸ್ಟ್ ಆಫ್ ದ ಇಂಟರ್ನ್ಶಿಪ್ಸು ಪೇಯ್ಡ್ ಇರುತ್ತೆ. ಅನ್ಪೇಯ್ಡ್ ಇಂಟರ್ನ್ಶಿಪ್ಸು ಸಿಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಮೋಸ್ಟ್ ಆಫ್ ದ ಪೇಯ್ಡ್ ಇಂಟರ್ನ್ಶಿಪ್ಸ್ಗೂ ನೀವು ಟಾರ್ಗೆಟ್ ಮಾಡ್ಕೋಬೋದು. ಸೊ ಪೇಯ್ಡ್ ಇಂಟರ್ನ್ಶಿಪ್ಸು ಇಟ್ ಈಸ್ ನಾಟ್ ಓನ್ಲಿ, ಮತ್ತೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮದೇ ಆದ ಸ್ಕಿಲ್ ಇರುತ್ತೆ, ಕೋಡಿಂಗ್ ಇರುತ್ತೆ, ಯಾವ ಫೋಟೋಗ್ರಫಿನೂ ಇರುತ್ತೆ, ಯಾವ ವಿಡಿಯೋ ಎಡಿಟಿಂಗು ಇರುತ್ತೆ, ಯಾವುದಾದ್ರೂ ನೀವು ಮಾಡ್ಕೋಬೋದು ಇಂಟರ್ನ್ಶಿಪ್ಸಲ್ಲಿ. ಪ್ಲಸ್ ಅಬೌವ್ ದಟ್ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್, ದಟ್ ಈಸ್ ಯುವರ್ ಇಂಟರ್ನ್ಶಿಪ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಬಂದು ನೀವು ಇದನ್ನು ಪೋರ್ಟ್ರೇ ಮಾಡಿದ್ರೆ ಯುವರ್ ನೆಕ್ಸ್ಟ್ ಕಂಪನಿಯಲ್ಲಿ ಡೆಫಿನೆಟ್ಲಿ ಇಟ್ ವಿಲ್ ಬಿ ಅಡ್ವಾಂಟೇಜಸ್ ಫಾರ್ ಯು ಟು ಗೆಟ್ ದ ನೆಕ್ಸ್ಟ್ ಜಾಬ್. ಸೊ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪರ್ಟಿಕ್ಯುಲರ್ಲಿ ಐ ವಾಂಟ್ ಟು ಟಾಕ್ ಅಬೌಟ್ ಒನ್ ಆಫ್ ದಿ ಆರ್ಗನೈಸೇಷನ್ ಹೂ ಇಸ್ ಆ್ಯಕ್ಚುಲಿ ರೀಸೆಂಟ್ಲಿ ಪ್ರೊವೈಡಿಂಗ್, ಇದು ಸ್ಟಾರ್ಟಪ್ಪು, ಒಂದು ಅನ್ಪೇಯ್ಡ್ ಇಂಟರ್ನ್ಶಿಪ್ಸನ್ನು ಜಾಬ್ ಫೇರ್ ಆಗಿ ಓಪನ್ ಮಾಡಿದ್ದಾರೆ, ಅವರು ಕೊಡ್ತಾ ಇದ್ದಾರೆ. ಬಟ್ ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವೀಡಿಯೋ, ಅದರಲ್ಲಿ ನಾನು ಎಲ್ಲ ಡೀಟೇಲ್ಸನ್ನು ಹೇಳ್ತೀನಿ. ಸೊ ದಿಸ್ ವಾಸ್ ದ ಥರ್ಡ್ ವೇ, ನಿಮಗೆ ಇಂಟರ್ನ್ಶಿಪ್ಸ್ ಮಾಡಿ ನಿಮ್ಮ ಪಾರ್ಟ್ ಟೈಮ್ ಜಾಬ್ ಮಾಡ್ಕೋಬೋದು. ಸೊ ಒನ್ ಮೋರ್ ಕ್ರೂಷಿಯಲ್ ಪಾರ್ಟ್ ಇನ್ ಇಂಟರ್ನ್ಶಿಪ್ಸ್ ಅಂತ ಹೇಳ್ತೀನಿ ನೋಡಿ, ಇಂಟರ್ನ್ಶಿಪ್ಸ್ ಕ್ಯಾನ್ ಆಲ್ಸೋ ಬಿ ಡನ್ ಆ್ಯಟ್ ಎನಿ ಟೈಮ್ ಇಫ್ ಯು ಗೆಟ್ ಆನ್ಲೈನ್ ಇಂಟರ್ನ್ಶಿಪ್ಸ್. ನಾನು ಹೇಳ್ತೀನಿ ನೋಡಿ. ಸೊ ಮೋಸ್ಟ್ ಆಫ್ ದ ಆರ್ಗನೈಸೇಷನ್ಸ್ ನಿಮಗೆ ಆಫ್ಲೈನ್ ಇಂಟರ್ನ್ಶಿಪ್ಸ್ ಸಿಕ್ಕಿದ್ರೆ ನಿಮಗೆ ಅವ್ರದ್ದೇ ಅಂತ ಆರ್ಗನೈಸೇಷನ್ಗೆ ಹೋಗಿ ವರ್ಕ್ ಫ್ರಮ್ ಆಫೀಸ್ ಮಾಡಬೇಕಾಗತ್ತೆ. ಬಟ್ ಆನ್ಲೈನ್ ಇಂಟರ್ನ್ಶಿಪ್ಸ್ ಪ್ಲಸ್ ಅದರ ಮೇಲೆ ನಿಮಗೆ ಪೇಯ್ಡ್ ಸಿಕ್ಕಿದ್ರೆ ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಅಟ್ ದ್ಯಾಟ್ ಟೈಮ್ ದೇ ವಿಲ್ ಓನ್ಲಿ ಎಕ್ಸ್ಪೆಕ್ಟ್ ಯುವರ್ 5 to 6 hours ಆಫ್ ಪ್ರೊಡಕ್ಟಿವ್ ಟೈಮ್. ದಟ್ ಈಸ್ ನಿಮಗೆ ಆಲ್ಮೋಸ್ಟ್ ಲೈಕ್ ಇಫ್ ಯೋರ್ ಕಾಲೇಜ್ ಇಸ್ ಎಂಡಿಂಗ್ ಅಟ್ 3:30 in the evening, 5 to 6 hours, ದಟ್ ಈಸ್ ಪ್ರಾಬ್ಲಿ ಈವನ್ ಇಫ್ ಯು ಗಿವ್ 4 to 5 hours ಆಫ್ ಯೋರ್ ಪ್ರೊಡಕ್ಟಿವ್ ಟೈಮ್ ನೀವು ಕೊಟ್ಟರೆ ಇಂಟರ್ನ್ಶಿಪ್ಸ್ಗೆ, ಡೆಫಿನೆಟ್ಲಿ ಇಟ್ ವಿಲ್ ವರ್ಕೌಟ್. ನಿಮ್ಗೆ ಸರ್ಟಿಫಿಕೇಟ್ಸು ಸಿಗುತ್ತೆ, ನಿಮಗೆ ಪಾರ್ಟ್ ಟೈಮ್ ಜಾಬು ಸಿಕ್ಕಂಗಾಗತ್ತೆ, ಯುವರ್ ಎಕ್ಸ್ಪೆನ್ಸಸ್ ಆಲ್ಸೋ ವಿಲ್ ಬಿ ಕವರ್ಡ್. ಸೊ ದಿಸ್ ವಾಸ್ ದ ಥರ್ಡ್ ವೇ. ಸೊ ದ ಫೋರ್ತ್ ವೇ ಒಂದು ಆನ್ ಕ್ಯಾಂಪಸ್ ಜಾಬ್ಸ್. ಸೊ ಆನ್ ಕ್ಯಾಂಪಸ್ ಜಾಬ್ಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಈ ಕಾನ್ಸೆಪ್ಟೇ ಹೇಗೆ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಔಟ್ಸ್ಕರ್ಟ್ಸಲ್ಲಿ ಇರ್ತಾರೆ, ಸಿಟಿಯಿಂದ ತುಂಬ ದೂರ ಇರುತ್ತೆ ಅವ್ರ ಕ್ಯಾಂಪಸಸ್ಸು. ಮತ್ತು ಫಾರ್ ಎಕ್ಸಾಂಪಲ್ ನಿಮಗೆ ಫ್ರೀಲ್ಯಾನ್ಸಿಂಗು ಯಾವುದೂ ಸಿಕ್ಕಿಲ್ಲ ನಿಮ್ಮ ಜಾಬ್, ಆರ್ ಇವನ್ ಟ್ಯೂಟರಿಂಗು ನೀವು ಮಾಡ್ತಾ ಇಲ್ಲ, ಆರ್ ಇವನ್ ನಿಮಗೆ ಇಂಟರ್ನ್ಶಿಪ್ಸು ಸಿಕ್ಕಿಲ್ಲ, ಪೇಯ್ಡ್ ಇಂಟರ್ನ್ಶಿಪ್ಸ್. ಸೊ ಆನ್ ಕ್ಯಾಂಪಸ್ ಜಾಬ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದೇ ಅಂತ ಯೂನಿವರ್ಸಿಟಿಯಲ್ಲಿ ನಿಮಗೆ ಲೈಬ್ರರಿಯನ್ ಅಸಿಸ್ಟೆಂಟ್ಸ್ ಆಗು ನೀವು ವರ್ಕ್ ಮಾಡ್ಬೋದು. ಇನ್ ಕೇಸ್ ಇಫ್ ದೇರ್ ಆರ್ ಓಪನಿಂಗ್ಸ್, ಆರ್ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ವರ್ಡ್ ಆ್ಯಂಡ್ ಆಸ್ಕ್ ಫಾರ್ ದಿಸ್. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್ ಇಸ್ ಸೋಷಿಯಲ್ ಮೀಡಿಯಾ ಪೇಜಸ್ ನೀವು ಹ್ಯಾಂಡಲ್ ಮಾಡ್ಬೋದು ನಿಮ್ಮದೇ ಯೂನಿವರ್ಸಿಟೀಸ್ಗೆ. ಡೆಫಿನೆಟ್ಲಿ ಅ ಲಿಟಲ್ ಬಿಟ್ ಆಫ್ ಕಾಂಟ್ರಿಬ್ಯೂಷನ್ ಡೆಫಿನೆಟ್ಲಿ ಯೂನಿವರ್ಸಿಟೀಸ್ ಮಾಡ್ತಾರೆ. ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಹಾಗೂ ನೀವು ಟ್ರೈ ಮಾಡ್ಬೋದು ಇನ್ ದ ಸೇಮ್ ಕ್ಯಾಂಪಸ್. ಡೆಫಿನೆಟ್ಲಿ ಯೋರ್ ಪ್ರೊಫೆಸರ್ಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಡೂ ದಿಸ್ ಆಲ್ಸೋ. ಸೊ ಈ ವೇ ನಿಮಗೆ ಮೋಸ್ಟ್ಲಿ ದಿಸ್ ಫೋರ್ತ್ ವೇ ನಿಮಗೆ ಪಾರ್ಟ್ ಟೈಮ್ ಜಾಬ್ ಸಿಗ್ಬೋದು. ಬಟ್ ಐ ಕ್ಯಾನಾಟ್ ಗ್ಯಾರಂಟಿ ದ ಫೋರ್ತ್ ವೇ ಕ್ಯಾನ್ ಗಿವ್ ಯು ಪಾರ್ಟ್ ಟೈಮ್ ಸ್ಟ್ರೈಪೆಂಟ್. ಸೊ ಬಟ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಎಕ್ಸ್ಪೀರಿಯನ್ಸ್ ಔಟ್ ಆಫ್ ಇಟ್. ಸೊ ದ ಫಿಫ್ತ್ ಆ್ಯಂಡ್ ದ ಲಾಸ್ಟ್ ವೇ ಅಂತ ಹೇಳ್ಬೋದು ರೀಟೇಲ್ ಆ್ಯಂಡ್ ಫುಡ್ ಸರ್ವಿಸಸ್. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ನಾನು ಟಾಪ್ 4 ಹೇಳಿರೋದು, ಯಾವುದೇ ಥರದ್ದು ವರ್ಕೌಟ್ ಆಗಿಲ್ಲ ಅಂದ್ರೂ ನಿಮಗೆ ರೀಟೇಲ್ ಆ್ಯಂಡ್ ಫುಡ್ ಸರ್ವಿಸಸಲ್ಲಿ ಡೆಫಿನೆಟ್ಲಿ ನಿಮಗೆ ಒಂದು ಟ್ರೈ ಕೊಡ್ಬೋದು. ನೀವು ಸ್ಟೂಡೆಂಟ್ಸ್ ಆಗಿದ್ದೀರಾ, ಯೋರ್ ಕಾಲೇಜ್ ಇಸ್ ಎಂಡಿಂಗ್ ಅಟ್ 3:30 to 4 o'clock in the evening.
ಸಪೋಸ್ your local stores or nearest, probably an example of DMart ತಗೋಬೋದು. ನೀವು 4 hours or 5 hours of your contributions ನೀವು ಮಾಡಿದ್ರೆ, see this is completely an offline work, but ಏನಕ್ಕಂತ ಹೇಳ್ತೀನಿ ನೋಡಿ, ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯೋರ್ ಎಕ್ಸ್ಪೆನ್ಸಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ನಿಮ್ಗೆ ಹೇಳಬೇಕಂದ್ರೆ, ಸೊ ಎಕ್ಸಾಂಪಲ್ ಡಿಮಾರ್ಟ್ ಅಂತ ತೊಗೊಂಡೆ 4 to 5 hours ನೀವು ಹೋಗಿ ನೀವು ವರ್ಕ್ ಮಾಡ್ಕೊಂಬರ್ಬೋದು. ಬಟ್ ಒನ್ ಮೋರ್ ಫ್ಯಾಕ್ಟರ್ ಇಸ್, ಅದು ನಿಯರೆಸ್ಟ್ ಇದೆಯಾ, ನೀವು ಎಷ್ಟು ಟ್ರಾವೆಲ್ ಮಾಡಬೇಕು, ಸೊ ಆಲ್ ದಟ್ ಫ್ಯಾಕ್ಟರ್ಸು ಬರುತ್ತೆ. ಬಟ್ ಇದು ಆಫ್ಲೈನ್ ಜಾಬ್ ಇದ್ರೂ ಬಟ್ ನಿಮಗೆ ಡೆಫಿನೆಟ್ಲಿ ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸಸ್ಸು ನಿಮ್ಗೆ ಸಿಗುತ್ತೆ ಇದರಲ್ಲಿ. ದಟ್ ಈಸ್ ದ ಓನ್ಲಿ ಒನ್ ಅಡ್ವಾಂಟೇಜಸ್. ಟುಮಾರೋ ನೀವು ಸೇಲ್ಸ್ ಪರ್ಸನ್ ಆರ್ ಎನಿ ಮಾರ್ಕೆಟಿಂಗ್ ಪರ್ಸನ್ ಆದ್ರೂ ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಗೋ ಫಾರ್ವರ್ಡ್ ಇನ್ ಯೋರ್ ಸೇಲ್ಸ್ ಆರ್ ಮಾರ್ಕೆಟಿಂಗ್ ಫೀಲ್ಡ್. ಸೊ ಫ್ರೆಂಡ್ಸ್, ವೀಕ್ಷಕರೇ, ಇದೇ ನನ್ನ ಟಾಪ್ 5 ರೆಕಮೆಂಡೇಷನ್ಸ್ ಅಂತ ಹೇಳ್ಬೋದು. ಟಾಪ್ 5 ರೆಕಮೆಂಡೇಷನ್ಸ್ ಐ ಆಮ್ ರೆಕಮೆಂಡಿಂಗ್ ಯು. ಬಟ್ ನಿಮಗೆ ಫ್ಲೆಕ್ಸಿಬಲ್ ಆಗಿರಬೇಕು, ಬ್ಯಾಲೆನ್ಸ್ಡ್ ಆಗಿರಬೇಕು, ಬಿಕಾಸ್ ನಿಮ್ಮ ಪ್ರಯಾರಿಟಿ ಬಂದುಬಿಟ್ಟು ನಿಮ್ಮ ಸ್ಟಡೀಸ್. ಸೊ ಫಸ್ಟ್ ಯುವರ್ ಸ್ಟಡೀಸ್ ಆ್ಯಂಡ್ ದೆನ್ ಯುವರ್ ಪಾರ್ಟ್ ಟೈಮ್ ವರ್ಕ್. ಸೊ ಸ್ಟಡೀಸ್ ನೀವು ಪ್ರಯಾರಿಟಿ ಕೊಟ್ಟು ನೀವು ಬ್ಯಾಲೆನ್ಸ್ಡ್ ಆಗಿ ಫ್ಲೆಕ್ಸಿಬಲ್ ಆಗಿ ನಿಮ್ಮ ಪಾರ್ಟ್ ಟೈಮ್ ಜಾಬ್ ಮಾಡ್ಕೋಬೋದು ಅಂದರೆ ನೀವು ಡೆಫಿನೆಟ್ಲಿ ಒಂದು ಟ್ರೈ ಕೊಡಿ, ಡೆಫಿನೆಟ್ಲಿ ಮಾಡಿ. ಮತ್ತು ಈ ಕಮೆಂಟ್ಸಲ್ಲಿ ನನಗೆ ತಿಳಿಸಿ, ಇಫ್ ಎನಿ ಆಫ್ ಯು ಆರ್ ಆ್ಯಕ್ಚುಲಿ ಡೂಯಿಂಗ್ ಅ ಪಾರ್ಟ್ ಟೈಮ್ ಜಾಬ್ ಆಲ್ರೆಡಿ ಅಲಾಂಗ್ ವಿತ್ ಯುವರ್ ಸ್ಟಡೀಸ್ ಅಂತಂದರೆ ಡೆಫಿನೆಟ್ಲಿ ಬ್ರಾವೋ. ಇಟ್ ವಿಲ್ ಡೆಫಿನೆಟ್ಲಿ ಗಿವ್ ಯು ದಿಸ್ ಕ್ಯಾಲಿಬರ್ ಇನ್ ದ ಫ್ಯೂಚರ್ ಆಲ್ಸೋ ಟು ಆ್ಯಕ್ಚುಲಿ ಡೂ ಅ ಬೆಟರ್ ಜಾಬ್. ಮತ್ತು ಸಬ್ಸ್ಕ್ರೈಬ್ ಟು ದಿಸ್ ಚಾನೆಲ್. ಥ್ಯಾಂಕ್ ಯು. ಬಾಯ್.